ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ಜಗಳೂರು ಕ್ಷೇತ್ರದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಿದೆಯಾ? ಇಲ್ಲಿ ಯಾವ ವಿರೋಧ ಪಕ್ಷದ ಮಾಜಿ ಶಾಸಕರುಗಳು ರಸ್ತೆ ಅಗಲೀಕರಣದ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಯಾಕೆ? ಜಗಳೂರು ಮಲ್ಪೆ ಟು ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿ ರಸ್ತೆ ಅಗಲೀಕರಣ ವಿಸ್ತರಣೆ ಮಾಡುವಂತೆ ಅತಿ ಶೀಘ್ರದಲ್ಲಿಯೇ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. 69 ಅಡಿ ರಸ್ತೆ ಅಗಲೀಕರಣ ಬದಲು ಕೇವಲ 35 ಅಡಿ ರಸ್ತೆ ಅಗಲೀಕರಣ ಮಾಡಿ ಈಗಾಗಲೇ ಚರಂಡಿ ನಿರ್ಮಿಸುವ ಅಧಿಕಾರಿಗಳ ವಿರುದ್ಧ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈ ಹಿಂದೆ ಹೋರಾಟ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಅವರೇ ಸ್ವಯಂವಾಗಿ ಬಂದು ಐಬಿಯಲ್ಲಿ ಈ ಪ್ರೆಸ್ ಮೀಟ್ ಮಾಡಿದ್ರು. 69 ಅಡಿ ಅಗಲೀಕರಣ ಮಾಡ್ತೀವಿ ಅಂತಂದು ಅವರು ನಂತರ ಅದನ್ನು ಸ್ವಲ್ಪ ಹಿನ್ನಡೆ ಆದಾಗ ನಾವು ನಮ್ಮ ರೈತ ಏನು ಎಲ್ಲ ಪ್ರಗತಿಪರ ಸಂಘಟನೆಗಳೊಂದಿಗೆ ರೈತ ರಸ್ತೆ ಅಗಲೀಕರಣ ಸಮಿತಿ ಸೇರಿಕೊಂಡು ಒಂದು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಿದ್ವಿ. ಈ ಭಾಗವಾಗಿ ಇಲ್ಲಿನ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಆಶ್ವಾಸನೆ ಕೊಟ್ಟು 69 ಅಡಿ ಹೊಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಜಗಳೂರು ತಾಲೂಕಿನಾಗೆ ರಸ್ತೆನೂ ಆಗ್ತಾಯಿದೆ, ಅದರ ಜೊತೆಗೆ ಅಗಲೀಕರಣ ಆಗಬೇಕು ಅಂತಂದು ನಾವು ಇದು ಮಾಡಿದ್ವಿ. ಆದರೆ ರಸ್ತೆಗೆ ಅಮೌಂಟ್ ಇಲ್ಲ, ರಸ್ತೆಗೆ ಅಷ್ಟೇ ಅಮೌಂಟ್ ಇರೋದು 20 ಕೋಟಿ, ಹಿಂದೆ ಇದೆಯಿಲ್ಲ ಅಂತಂದು. ಅದ್ರ ಜೊತೆಗೆ ಈ ರಸ್ತೆ ಚರಂಡಿ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅದು 35ರಿಂದ 39ವರೆಗೆ ಐತಿದೆ, ಇಲ್ಲೇ ಭಾರತ ಟ್ಯಾಕ್ಸ್ ಹತ್ರ. ಇದನ್ನು ನಿರ್ಮಿಸಿದರೆ ಏನಾಗುತ್ತೆ ಅಂತಂದರೆ ಕೆಲಸ ಅಷ್ಟಕ್ಕೆ ಸೀಮಿತ ಆಗುತ್ತೆ ಅನ್ನೋ ಒಂದು ಭಾವನೆ. ಯಾಕಂದರೆ ಚರಂಡಿ ಆಯಿತು ಅಂತಂದರೆ ನೆಕ್ಸ್ಟ್ ಅಗಲೀಕರಣ ಆಗುತ್ತೆ ಅನ್ನೋದು ಯಾವ ಗ್ಯಾರಂಟಿ ಅನ್ನೋ ಉದ್ದೇಶದಿಂದ ನಾವು ಸಹ ಒಂದು ಮೌನ ಪ್ರತಿಭಟನೆ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಕೋರ್ಟ್ನಲ್ಲಿ ಹೋಗಿದ್ದಾವೆ, ಆ ಕೋರ್ಟ್ನಲ್ಲಿ ಹೋಗಿರ್ತಕ್ಕಂಥವರಿಗೆ ಪರಿಹಾರ ಕೊಡಬೇಕಾಗುತ್ತೆ. ಅದಕ್ಕೆ 96 ಕೋಟಿ ನಾವು ಪ್ರಪೋಸಲ್ ಕಳಿಸಿದ್ದೀವಿ, ನಮಗೆ ಈ ಹಣ ಬಿಡುಗಡೆ ಆಗಿದ್ರೆ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಆ ಹಿನ್ನೆಲೆಯಲ್ಲಿ ನಾವು ಸಹ ಪ್ರಪೋಸಲ್ ಕಳಿಸಿದ್ವಿ 96 ಕೋಟಿಗೆ. ಹಣ ಬಿಡುಗಡೆ ಆದರೆ ಮಾಡ್ತೀವಿ, ಈ ಕೆಲಸ ಮಾಡೋದು ನಿಲ್ಸೋಕ್ಕೆ ಅಡ್ಡಿಪಡಿಸ್ಬೇಡ್ರಿ ಅಂತ ಅಧಿಕಾರಿಗಳು. ಯಾಕಂದರೆ ಅದನ್ನ ಮುಂದೆ ಮಾಡ್ಬೋದು ಅಂತಂದು ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ಇದೆಲ್ಲೋ ಒಂದು ಕಡೆ ದಿಕ್ತಪ್ಪತಕ್ಕಂಥ ಒಂದು ಇದು ಇದೆ. ಯಾಕಂತಂದರೆ ಮುಂದೆ 69 ಅಡಿ ಅಗಲೀಕರಣ ಆಗೋದಕ್ಕೆ ಅಡ್ಡಿ ಆಗ್ತಕ್ಕಂಥದ್ದಾಗುತ್ತೆ. ಯಾಕಂದರೆ 35ರಿಂದ 39 ಐತಿ. ಈಗ ರಸ್ತೆ ಮಾಡಿದರೆ ಏನಾಗ್ತಿದ್ದಿಲ್ಲ, ನಮಗೆ ಚರಂಡಿನ ನಿರ್ಮಾಣ ಮಾಡಿದಾಗ ಅಲ್ಲಿಗೆ ಎಂಡ್ ಆಫ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅದು ತೋರಿಸ್ಕೊಡ್ತೈತೆ. ಆ ಹಿನ್ನೆಲೆಯಲ್ಲಿ ನಾವು ಈಗ ಎಲ್ಲರೂ ಜನಪ್ರತಿನಿಧಿಗಳು ಏನು ಈಗ ಕೇವಲ ರಸ್ತೆ ಅಗಲೀಕರಣ ಒಂದೇ ಅಲ್ಲ, ಎಲ್ಲರೂ ಭಾಗವಹಿಸಬೇಕಾಗಿತ್ತು. ಇದಕ್ಕೆ ಇಚ್ಛಾಶಕ್ತಿ ಕೊರತೆ ಅಧಿಕಾರಿಗಳು. ಎರಡನೇದಾಗಿ ಇಲ್ಲಿ ಏನು ಮಾಜಿ ಶಾಸಕರುಗಳು ಸಹ ಬೆಂಬಲ ಕೊಟ್ಟಿದ್ದರು, ಅವರು ಸತಿಗೂ ಅವರು ಏನೂ ಮಾತಾಡ್ತಿಲ್ಲ. ಅವರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರು. ಅವರು ಒಂದು ಕಾಳಜಿ, ಜಗಳೂರು ತಾಲೂಕಿನ ಅಭಿವೃದ್ಧಿ ವಿಚಾರದ ಕಾಳಜಿ ಇದ್ದಿದ್ದರೆ ಅವರು ಹೇಳಿಸ್ಕೊಂಡು ಮಾಡೋಂಥದ್ದಲ್ಲ, ನಮ್ಮಿಂದ ಹೇಳಿಸ್ಕೊಂಡು ಮಾಡೋಂಥದ್ದಲ್ಲ, ಸ್ವಇಚ್ಛೆಯಿಂದ ಬಂದು ಡೆವಲಪ್ಮೆಂಟ್ ವಿಚಾರದಾಗೆ ಚರ್ಚೆ, ಆರೋಗ್ಯಕರವಾಗಿ ಜಗಳೂರು ತಾಲೂಕಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಯಾರೇ ಮಾಡಲಿ ಅದನ್ನು ಗೌರವಿಸ್ತಕ್ಕಂಥ ಒಂದು ಪೂರಕವಾಗಿ ಆ ವಾತಾವರಣ ನಿರ್ಮಾಣ ಮಾಡಬೇಕು. ಆಡಳಿತ ಪಕ್ಷ ಇರಬೇಕು, ವಿರೋಧ ಪಕ್ಷನೂ ಇರಬೇಕು, ಆರೋಗ್ಯಕರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನೋಡಿದರೆ ಅವರು ಸಹ ಯಾರೂ ಏನೂ ತುಟುಕಂತಿಲ್ಲ. ಅಧಿಕಾರಿಗಳು ತಮಗೆ ಇಷ್ಟ ಬಂದಂಗೆ ತಮ್ಮ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು 69 ಅಡಿ ಅಗಲೀಕರಣ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಜಗಳೂರು ತಾಲೂಕಿನ ನಾಗರಿಕರ ಜನತೆಗೆ ಪರವಾಗಿ, ಸಾರ್ವಜನಿಕರ ಪರವಾಗಿ ನಮ್ಮ ಹೋರಾಟ ಸಮಿತಿಯಿಂದ ನಮ್ಮ ಒಂದು ಪತ್ರಿಕೆಗೋಷ್ಠಿಯನ್ನು ಹೊಂದಿದ್ದೀವಿ. ಪ್ರಾಧಿಕಾರ ಅವರು ಜಿಲ್ಲಾ ಅಧಿಕಾರಿಗಳು, IAS ಅಧಿಕಾರಿಗಳು ಅವ್ರು ಬಂದು ಹೇಳಿ 69 ಅಡಿ ಹೊಡಿತೀವಿ ಅಂತಂದು ಮತ್ತು ಧರಣಿ ಸ್ಥಳಕ್ಕೆ ಬಂದಿದ್ದರು. ಆ ಟೈಮ್ನಾಗೆ DC ಅವರಿದ್ದರು, ಶಾಸಕರಿದ್ದರು. 2 ಸಾರಿ DC ಅವರು ಶಾಸಕರು 69 ಅಡಿ ಹೊಡಿತೀವಿ ಅಂತ ಹೇಳಿದರು. ಅವರೇ ಹೇಳಿ ಇವಾಗ ಬಂದು ಮೊನ್ನೆ 35 ಶಾಸಕರೇ ಅಲ್ಲಿ ಬಂದು 35 ಅಡಿ ನಿಂತ್ಕೊಂಡು ಓಡಿಸಿದ್ದಾರೆ. ಆವಾಗ ಅವರೇ ಬಂದು 69 ಅಡಿ ಹೊಡಿತೀವಿ ಅಂತ ಹೇಳಿದರು. ಯಾಕೆ ಹಿಂಗೆ ಜನಗಳಿಗೆ, ಜಗಳೂರು ತಾಲೂಕಿನ ಜನಗಳಿಗೆ ಗೊಂದಲ ಮೂಡಿಸ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಏನು ನಾವು ಚಳ್ಳಕೆರೆ ಇರ್ಬೋದು, ಕೊಟ್ಟೂರು ಇರ್ಬೋದು, ಬೇರೆ ಬೇರೆ ಎಲ್ಲ ತಾಲೂಕುಗಳಲ್ಲಿ ಒಂದು ಅರ್ಜಿ ಕೊಟ್ಟಿಲ್ಲ. ಚಳ್ಳಕೆರೆ ತಾಲೂಕಲ್ಲಿ ಒಂದು ಸಾರ್ವಜನಿಕರು, ಯಾವುದೇ ಸಂಘಟನೆಯವರು ಒಂದು ಅರ್ಜಿ ಕೊಟ್ಟಿಲ್ಲ. ರಘುಮೂರ್ತಿಯವರು 4 ರೋಡ್ಗಳು ರಸ್ತೆ ವಿಸ್ತರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಕೂಡ
ಕಳೆದ 135 ವರ್ಷ ಆಗಿದೆ. 1885ರಿಂದ ತಾಲೂಕಾಗಿರೋದು. ನಾವು ನಮ್ಮ ನಾಗರಿಕ ಜಗಳೂರು ತಾಲೂಕಿನ ಪರವಾಗಿ 69 ಅಡಿ ಆಗಬೇಕು. ಜಗಳೂರು ಅಭಿವೃದ್ಧಿ ಆಗಬೇಕು. ಯಾಕಂದರೆ ಈಗಾಗಲೇ 57 ಕೆರೆ ನೀರು ಬಂದಿದೆ. ಭದ್ರಾ ಮೇಲ್ದಂಡೆದು 50,000 ಎಕರೆಗೆ ನೀರು ಕಾಮಗಾರಿ ನಡೀತಾ ಇದೆ. ಹಂಗಾಗಿ ಜಗಳೂರು ತಾಲೂಕು ಅಭಿವೃದ್ಧಿಗೆ ಹೋಗ್ತಾ ಇದೆ. ಅದಕ್ಕೆ ಪೂರಕವಾಗಿ ರಸ್ತೆ ಅಗಲ ಆಗಿದ್ದರೆ ಸಂಪತ್ತು, ರಸ್ತೆ ಏನಿದೆ, ರಸ್ತೆ ಎಷ್ಟು ಅಗಲ, ಒಟ್ಟು ರಸ್ತೆ ಆ ಸಂಪತ್ತನ್ನು ದ್ವಿಗುಣಗೊಳಿಸ್ತದಂತೆ. ಹಾಗಾಗಿ ರಸ್ತೆ ಯಾವುದೇ ಇದಕ್ಕೆ ರಸ್ತೆ ಮುಖ್ಯ ಆಗುತ್ತೆ. ಹಾಗಾಗಿ ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ 69 ಅಡಿ ಆಟೋಮೆಟಿಕಲಿ ಆಗಬೇಕಾಯಿತು. 2008ರಿಂದಲೂ ಕೂಡ ಮಹಾಯೋಜನೆಯಲ್ಲಿ ಸೇರಿದಾಗಲಿಂದ. ಆದರೆ ಬಂದಂಥ ಎಲ್ಲರೂ ಕೂಡ ಬರೀ ಸಬೂಬು ಹೇಳ್ತಾ ಹೋಗಿದ್ದಾರೆ. ಹಾಗಾಗಿ ಈಗಿರ್ತಕ್ಕಂಥ ಆಡಳಿತ ಪಕ್ಷವಾಗಿರಲಿ ವಿರೋಧ ಪಕ್ಷವಾಗಿರಲಿ ಸಂಪೂರ್ಣ ನಿಷ್ಕ್ರಿಯವಾಗಿದ್ದಾರೆ. ಈಗ ರಸ್ತೆ ಬಗ್ಗೆ ಒಂದು ಚಕಾರ ಎತ್ತಿಲ್ಲ. ಏನು ಆ ವಿರೋಧ ಪಕ್ಷಗಳು ಕೂಡ ಇದುವರೆಗೂ ಒಂದು ಅರ್ಜಿನೂ ಕೂಡ ಕೊಟ್ಟಿಲ್ಲ. ಆದರೆ ಇವತ್ತು ಸಂಘಟನೆಗಳು 31 ಸಂಘಟನೆಗಳು ಏನು ನಾವು ಒಂದು ವರ್ಷದಿಂದ ಕೂಡ ಹೋರಾಟ ಮಾಡ್ತಾಯಿದ್ದೀವಿ, ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಆದರೂ ಕೂಡ ಇದು 69 ಅಡಿ ಆಗಬೇಕು ಮತ್ತು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಹೋರಾಟ ತೀವ್ರವಾಗಿರುತ್ತದೆ. ಹಮ್ಮಿಕೊಂಡ ಉದ್ದೇಶ ಏನಂದರೆ, ಜಗಳೂರು ಈಗೇನು ಮಲ್ಪೆಟ್ಟು ನಾವು ಮೊಣಕಾಲ್ಮೂರಿಗೆ ಹೋಗೋಂಥ ಪಟ್ಟಣ ಮಧ್ಯಭಾಗದ ಹೋಗೋಂಥ ದಾರಿ ಏನಿದೆಯಲ್ಲ 69 ಅಡಿ ವಿಸ್ತರಣೆ ಮಾಡ್ತೀವಿ ಅಂತೇಳಿ ಅವತ್ತು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು, PWD ಇಲಾಖೆಯರು ಎಲ್ಲರೂ ಸಮ್ಮುಖದಲ್ಲಿ ಇಡೀ ಜಗಳೂರು ತಾಲೂಕಿನ ಸಾರ್ವಜನಿಕ ಪಬ್ಲಿಕ್ ಮುಂದೆನೇ ಓಪನ್ ಆಗಿ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು 69 ಅಡಿ ಮಾಡೇ ಮಾಡ್ತೀವಿ ಅಂತೇಳಿ ಅವತ್ತು ಶತಾಬ್ದಿ ಮಾಡಿದ್ರು. ಯಾಕಂದರೆ 69 ಅಡಿ ಮಾಡಿದರೆ, ಯಾಕಂದರೆ ಅವತ್ತು ಇಬ್ಬರು ರೈತರು ಪ್ರಾಣ ಕಳ್ಕೊಂಡ್ರು. ಯಾಕಂದರೆ ಒಂದು ಕುಟುಂಬದಾಗ ಅವರಿಗೂ ನೋವಾಗ್ತಿತ್ತು. ಆ ವ್ಯಕ್ತಿಗಳು ಸಾವಾಗಿದ್ರೆ, ಅವ್ರ ಮನೆಗಳು ಸಾವಾಗಿದ್ರೆ ಗೊತ್ತಾಗ್ತಿತ್ತು ಆ ನೋವು ಕಷ್ಟ ಏನಂತ. ಅಲ್ಲಿ ಸತ್ತಿದ್ದು ನಮ್ಮ ರೈತರು, ಇಬ್ಬರು ರೈತರು ಸಾವಾಯಿತು. ಯಾಕಂದರೆ ಸುಮಾರು ಈಗಾಗಲೇ ಒಂದು 8-10 ಸಾವಾಗಿದ್ದಾವೆ. ಆ ವಿಚಾರವಾಗಿ 69 ಅಡಿ ಯಾಕಂದರೆ ಇಡೀ ಜಗಳೂರು ತಾಲೂಕಿನ ನಾಗರಿಕರಿಗೆ ಒಳ್ಳೆಯದಾಗುತ್ತೆ. ಇಡೀ ಜಗಳೂರು ತಾಲೂಕಿನ ಪ್ರತಿಯೊಬ್ಬ ಹಳ್ಳಿಯೂ ನಮ್ಮ ರೈತರಾಗಲಿ ಸಾರ್ವಜನಿಕರಾಗಲಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮ್ಮ ಪತ್ರಿಕಾ ಮಾಧ್ಯಮದ ಸಮಿತಿಗೂ ನಮಗೆ ಬೆಂಬಲವಾಗಿದ್ದಾರೆ. ಯಾಕಂದರೆ ನಾವು ಹೋರಾಟ ಮಾಡ್ತಾ